ಡಿ.ಕೆ. ಶಿವಕುಮಾರ್ ಅವರೇ ಈ ಚೆಂಗ್ಲು ಪದನ ಮೊಟ್ಟ ಮೊದಲಿಗೆ ಬಳಸಿದ್ದು. ಯಾಕೆ ಬಳಸಿದ್ರು? ತಮಗೆ ಗೊತ್ತಿರುವ ಹಾಗೆ ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇರುವಾಗ ಡಿ.ಕೆ. ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಒಂದು ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಆ ಪ್ರತಿಭಟನೆಯಲ್ಲಿ ಭಾಷಣ ಮಾಡುವಾಗ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ಅವನೊಬ್ಬ ಚೆಂಗ್ಲು ರಾಜ್ಯಪಾಲರಿಗೆ ಹೋಗಿ ಪತ್ರ ಕೊಟ್ಟು ಅರ್ಜಿ ಕೊಟ್ಟು ಬಂದಿದ್ದಾನೆ. ಅವನ ಆಸ್ತಿ ಎಷ್ಟು, ಅವನ ಆಸ್ತಿ ಎಲ್ಲಿಂದ ಬಂತು ಅಂತ ನಾನು ಕೇಳಲಿಲ್ಲ ಅಂತ. ಹಾಗಾದ್ರೆ ಆ ಚೆಂಗ್ಲು ಯಾರು? ಯಾರಿಗಂದಿದ್ದು ಡಿ.ಕೆ. ಶಿವಕುಮಾರ್ ಚೆಂಗ್ಲು ಅಂತ? ಬನ್ನಿ ನೋಡೋಣ. ಬೆಲೆ ಏರಿಕೆಯ ಪ್ರತಿಭಟನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅವನೊಬ್ಬ ಚೆಂಗ್ಲು ರಾಜ್ಯಪಾಲರಿಗೆ ನನ್ನ ವಿರುದ್ಧ ಅರ್ಜಿ ಕೊಟ್ಟವನೇ, ಅವನ ಆಸ್ತಿ ಏನು ಅಂತ ನಾನು ಹೇಳಿಲ್ಲ, ಅಣ್ಣ ತಮ್ಮಂದ್ರಿಗೆ ಆಸ್ತಿ ಎಲ್ಲಿಂದ ಬಂತು ಅಂತನೂ ಕೂಡ ನಾನು ಹೇಳಿಲ್ಲ. ಸೊ ನನಗ್ ಗೊತ್ತಿದೆ ಎಲ್ಲ ಬಂಡವಾಳ ಹೇಗೆ ಬಿಚ್ಚಿಡ್ಬೇಕು ಅಂತ. ವಿಧಾನಸೌಧದಲ್ಲಿ ಏನಾಯ್ತು, ಯಾವ ರೇಪ್ ಮಾತುಗಳು ಕೇಳಿ ಬಂದ್ವು, ಎಲ್ಲವೂ ಈಗ ಪ್ರೂವ್ ಆಗಿದ್ದಾವೆ ಅಂತ ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಈ ಪದನ ಬಳಸಿದ್ರು. ಆಗ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು. ಈ ಚೆಂಗ್ಲು ಅಂತ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಹೇಳಿದ್ರು ಅಂತ. ಹಾಗಾದ್ರೆ ಏನ್ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು? ಬನ್ನಿ ನೋಡೋಣ. ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ. ವಿಧಾನಸೌಧನ ಏನ್ ಮಾಡಬೇಕು, ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ, ಏನೇನ್ ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಅವನು ಯಾವನೊಬ್ಬ ಚೆಂಗ್ಲು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ.